ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇರೋದು ನಿವ್ಯ ಪ್ರೆಸೆಂಟ್ ಸೀರೀಸ್ ಸೂಪರ್ ಮಾಮ್, ಪ್ರೈಸ್ ಸ್ಪಾನ್ಸರ್ ಕಾಸಾ ಗ್ರ್ಯಾಂಡ್. ಸೊ ನಿನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಇವತ್ತು ನಿಮ್ಮನ್ನೆಲ್ಲ ಒಂದು ಸ್ಪೆಷಲ್ ಜಾಗಕ್ಕೆ ನಾನು ಕರ್ಕೊಂಡು ಬರ್ತೀನಿ, ಸ್ಪೆಷಲ್ ಪರ್ಸನ್ಸ್ನ ತೋರಿಸ್ತೀನಿ ಅಂತ. ಆ ಜಾಗಕ್ಕೆ ನಾನು ಬಂದಾಯಿತು, ಎಲ್ಲರೂ ಬಂದಿದ್ದಾರೆ. ಸೊ ನೀವು ರೆಡಿ ಆಗಿದ್ದೀರಲ್ವಾ? ಬನ್ನಿ ಸ್ಪೆಷಲ್ ಜಾಗಕ್ಕೆ ನಾವು ಎಲ್ಲರೂ ಹೋಗೋಣ. ಕಮಾನ್. ಓಕೆ, ನಾನು ನಿಮಗೆ ಸ್ಪೆಷಲ್ ಜಾಗ ಅಂತ ಹೇಳಿದೆ. ಆ ಸ್ಪೆಷಲ್ ಜಾಗಕ್ಕೆ ಬಂದು ನಿಂತಿದ್ದೀನಿ. ಸೊ ಈ ಜಾಗ ನೋಡಿದಾಗ ನೀವೆಲ್ಲ ದೇವಸ್ಥಾನ ಅಂತ ಅಂದ್ಕೊಂಡಿರ್ತೀರ, ಯಾಕಂದರೆ ಹಿಂದೆ ಶನೀಶ್ವರ ದೇವರಿದ್ದಾರೆ. ಬಟ್ ಇದು ದೇವಸ್ಥಾನನೇ. ಬಟ್ ಎಲ್ಲ ದೇವಸ್ಥಾನದಲ್ಲಿ 4, 5, 6, 10 ದೇವರು ಇರ್ಬೋದು ಒಂದು ದೇವಸ್ಥಾನದಲ್ಲಿ. ಬಟ್ ಇಲ್ಲಿ 120ಕ್ಕಿಂತ ಹೆಚ್ಚು ದೇವರುಗಳಿರೋ ದೇವಸ್ಥಾನ ಇದು. ಸೊ ಅದು ಬೇರೆ ಯಾವುದೂ ಅಲ್ಲ, ಜನಸ್ನೇಹಿ ನಿರಾಶ್ರಿತರ ಆಶ್ರಮ. ಸೊ ಪ್ರತಿಯೊಬ್ಬ ನಮ್ಮ ಕರ್ನಾಟಕದಲ್ಲೂ ಪ್ರತಿಯೊಬ್ಬರಿಗೂ ಈ ಆಶ್ರಮದ ಬಗ್ಗೆ ಗೊತ್ತಿದೆ. ಸೊ ಈ ಆಶ್ರಮದಲ್ಲಿ 100ಕ್ಕಿಂತ ಹೆಚ್ಚು ನಿರಾಶ್ರಿತರಿದ್ದಾರೆ. ಸೊ ನೋಡಿ, ನಮ್ಮ ಹತ್ರ ಎಲ್ಲನೂ ಇರುತ್ತೆ. ಎಲ್ಲ ಹೇಳ್ತೀವಿ, ನಾನು ಅಷ್ಟು ಕೋಟಿ ಸಂಪಾದನೆ ಮಾಡಿದೆ, ಅಷ್ಟು ದೊಡ್ಡ ಬಂಗ್ಲೆ ಕಟ್ಟಿದೆ, ನಾನು ಡಾಕ್ಟ್ರ್ ಮಾಡ್ತಿದ್ದೀನಿ, ಇಂಜಿನಿಯರಿಂಗ್ ಮಾಡ್ತಿದ್ದೆ, ಎಲ್ಲ ಏನು ಮಾಡಿದ್ರು ನಮ್ಮ ತಂದೆ ತಾಯಿನ ನಾವು ನೋಡಿಲ್ಲ ಅಂದರೆ ಏನು ಪ್ರಯೋಜನ? ಸೊ ಇಲ್ಲಿ ಆಲ್ಮೋಸ್ಟ್ ಹಂಗೆ ಇರೋರು ಪಾಪ ಮಕ್ಕಳನ್ನ ಇಂಜಿನಿಯರ್ ಓದಿಸ್ಬೇಕು, ಡಾಕ್ಟ್ರ್ ಓದಿಸ್ಬೇಕು, ಎಲ್ಲ ಓದಿಸ್ತಾರೆ. ಹೊರದೇಶದಲ್ಲಿದ್ದಾರೆ, 1-2 ಲಕ್ಷ ಸಂಬಳ ಅಂತ ಹೇಳ್ತಾರೆ. ಬಟ್ ಲಾಸ್ಟಿಗೆ ತಂದೆ ತಾಯಿನ ತಂದು ಬೀದಿಲಿ ಬಿಡ್ತಾರೆ. ಸೊ ಅಂಥವ್ರಿಗೆ ಆಶ್ರಯ ಕೊಡೋ ಜಾಗ ಇದು. ಓಕೆ, ಇದನ್ನ ಆಶ್ರಮ ಅಂತೀವಿ. ಬಟ್ ಆಶ್ರಮ ಅಂತ ಹೇಳೋಕ್ಕೆ ನನಗಂತೂ ಇಷ್ಟನಿಲ್ಲ. ಯಾಕಂದರೆ ಇಲ್ಲಿ ಎಲ್ಲ ಫ್ಯಾಮಿಲಿಗಳಿದೆ, ಬೇರೆ ಬೇರೆ ಥರದ ಫ್ಯಾಮಿಲಿಗಳು ಬಂದು ಒಂದಾಗಿರೋ ದೊಡ್ಡೊಂದು ಫ್ಯಾಮಿಲಿ ಇದು. ಸೊ ಈ ಫ್ಯಾಮಿಲಿಗೆ ನನ್ನ ಸೀರೀಸ್ ಸೂಪರ್ ಮಾಮ್ಸ್ನ ಫ್ಯಾಮಿಲಿನ ಕರ್ಕೊಳ್ಳೋಕೆ ಇಷ್ಟಪಡ್ತೀನಿ. ಓಕೆ, ಸೊ ಲೆಟ್ಸ್ ವೆಲ್ಕಮ್ ಎಲ್ಲ ನಮ್ಮ ಮಾಮ್ಸ್ ಮತ್ತು ಮಕ್ಕಳು. ಎಲ್ಲಿದ್ದೀರಾ? ಕಮಾನ್ ಬನ್ನಿ. ಹಾಯ್, ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ನಿನ್ನೆ ಸ್ಪೆಷಲ್ ಜಾಗ ಅಂತ ಹೇಳಿದೆ. ಹೌದು. ಆ ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀರಾ. ಹೆಂಗಿದೆ ಸ್ಪೆಷಲ್ ಜಾಗ ಹೇಳಿ? ಸರ್, ದೇವಸ್ಥಾನ ಇದ್ದಾಗಿದೆ. ಸೊ ನಾವು ಯಾವುದೋ ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲಿಂಗ್ ಬರ್ತಾ ಇದೆ ಸರ್ ನಮಗೆ. ಹೌದಾ? ಹೌದು. ನಿಮಗೆಲ್ಲ ಆಕ್ಚುಲಿ ಏನೋ ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ರಾತ್ರಿ ಇಡೀ ಯೋಚನೆ ಆಗಿತ್ತು. ನೆನ್ನೆ ಎಲ್ಲ ಫುಲ್ ಸ್ಟ್ರೀಟಲ್ಲಿ ಸುತ್ತಾಡ್ಸಿ ಒಬ್ಬ ಸ್ಪೆಸಿಫಿಕ್ ಆಗಿ ಒಬ್ಬ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ ಅಂತ ನೀವು ಹೇಳಿದ್ರಿ, ಯಾವುದೋ ಒಂದು ಸ್ಪೆಷಲ್ ಪರ್ಸನ್ನ. ಬಟ್ ಇಲ್ಲಿ ಬಂದು ನಾವೇನೋ ಒಂದು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಮೀಟ್ ಮಾಡ್ತೀವೋ ಅಂತ ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಏನ್ ಅಂತ ಗೊತ್ತಿಲ್ಲ. ಓಕೆ, ನಿನ್ನೆ ದುಡ್ದಿರೋ ದುಡ್ಡಲ್ಲಿ ಗಿಫ್ಟ್ಸ್ ಎಲ್ಲ ತಗೊಂಡಿರಾ? ತಂದಿದ್ದೀವಿ. ಹೌದಾ ಸರ್? ಅದೊಂದು ಮಿಸ್ಟೇಕ್ ಆಯ್ತು ಅನ್ಬೋದು. ನೀವ್ ಹೇಳಿದ್ರಿ ಸ್ಪೆಷಲ್ ಪರ್ಸನ್ ಮೀಟ್ ಮಾಡಿಸ್ತೀನಿ ಅಂತ. ಗಿಫ್ಟ್ ನ ನಾವು ತಗೊಂಡಿದೀವಿ, ಬಟ್ ನಾವು ತಗೊಂಡಿರೋ ಗಿಫ್ಟ್ ಯೂಸ್ ಆಗುತ್ತೋ ಇಲ್ವೋ ಅನ್ನೋದೇ ನಮ್ ತಲೆಯಲ್ಲಿ ಓಡ್ತಾ ಇದೆ. ಇಲ್ಲ, ಇಲ್ಲಿ 100% ಯಾವ ಗಿಫ್ಟ್ ಆದ್ರೂ ಯೂಸ್ ಆಗೇ ಆಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ಓಕೆ, ನೀವು ದೇವಸ್ಥಾನಕ್ಕೆ ಬಂದಿದ್ದೀರಲ್ವಾ, ಹಾಗೆ ದೇವ್ರ ದರ್ಶನ ಮಾಡಲೇಬೇಕು. ದೇವ್ರುಗಳನ್ನ ಕರಿತೀನಿ ನಾನು. ಹಾಗಾದ್ರೆ ನಾನು ಒಬ್ಬನೇ ಕರೆದಿದ್ದೆ, ಅಷ್ಟು ದೇವರು ಬರಲ್ಲ. ಸೊ ನೀವೆಲ್ಲರೂ ಜೊತೆ ಕರೀರಿ, ಹಾಗೆ ದೇವರು ಬರ್ತಾರೆ. ರೆಡಿ? ದೇವರುಗಳೆಲ್ಲ ಬನ್ನಿ. ಓಕೆ, ದೇವರುಗಳೆಲ್ಲ ನಮ್ಮ ಕಣ್ಣು ಮುಂದೆ ಬಂದು ಕೂತಿದ್ದಾರೆ. ಸೊ ಈಗ ಹೇಳಿ, ನಿಮ್ಗೆ ಏನು ಅನ್ನಿಸ್ತಾ ಇದೆ?
ನಿಜವಾಗ್ಲೂ ದೇವತೆಗಳು ನೋಡ್ದಂಗೆ ಅನಿಸ್ತಾ ಇದೆ ಮಾತ್ರ. ಇಲ್ಲಿ ನಿಲ್ಲಕ್ಕೆ ನಾವು ನಿಜ ಪುಣ್ಯ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅವರಲ್ಲಿರೋ ಮುಗ್ಧತೆ, ಪ್ರೀತಿ, ಶಿಸ್ತು, ಆ ಬಂದ ರೀತಿ ಎಷ್ಟು ಶಿಸ್ತಾಗಿ ಬಂದರು ಅದನ್ನ ನೋಡಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸೂರಜ್ ಸರ್. ಹೌದು, ನಾವು ಒಳಗಡೆ ಬಂದಾಗ ದೇವಸ್ಥಾನ ಅಂದ್ಕೊಂಡು ಬಂದ್ವಿ. ಆದರೆ ಒಳಗಡೆ ಒಬ್ಬರೊಬ್ಬರು ವಯಸ್ಸಾಗಿರೋರು, ಅವರಿಗೆ ಪ್ರತಿಯೊಂದು ಅನುಭವನೂ ಇರುತ್ತೆ. ಸೊ ಅವರು ದೇವರು ಅನ್ನೋದಕ್ಕಿಂತ ನಮಗೆ ಒಂದು ಗುರು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವರಷ್ಟು ನಮಗೆ ಹೇಳ್ಕೊಟ್ಟಿದ್ದಾರೆ. ಅಂದರೆ ಜೀವನ ಅಂದರೆ ಏನು ಅಂತ ಅವ್ರು ಕಲಿತು ಇಲ್ಲಿದ್ದಾರೆ. ಸೊ ನಾನು ಕೈ ಮುಗಿತೀನಿ ಇವ್ರಿಗೆಲ್ಲರಿಗೂ ನಿಜವಾಗ್ಲೂ. ನಿಜ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸರ್. ಇದನ್ನೆಲ್ಲ ನೋಡ್ತಾ ಇದ್ರೆ, ಇವರೆಲ್ಲ ಬಂದಿದ್ದ ಡಿಸಿಪ್ಲೀನು, ಇದನ್ನೆಲ್ಲ ನೋಡ್ತಾ ಇದ್ರೆ ಈ ದೇವಸ್ಥಾನದಲ್ಲಿ ನಿಜವಾದ ದೇವರು ಅಂತ ನಾನು ಏನಾದ್ರು ಕಣ್ಣಲ್ಲಿ ನೋಡ್ತಾ ಇದ್ರೆ ನಿಜವಾಗ್ಲೂ ಅದು ಇವರೇ. ಇದನ್ನ ಬರೀ ಒಂದ್ 2 ಮಾತಲ್ಲಿ ಹೇಳಿ ಮುಗಿಸೋದಕ್ಕೆ ನನ್ನ ಪದಗಳಲ್ಲಿ ಆಗ್ತದೆ ನಿಜವಾಗ್ಲೂ. ನಾವೆಷ್ಟು ಕ್ಯೂರಿಯಾಸಿಟಿಯಲ್ಲಿ ಏನೋ ತೋರಿಸ್ತಾರೆ ಅಂತ ಕರ್ಕೊಂಡ್ಬಲ್ವಾ, ಬಟ್ ಅವ್ರ ಕಣ್ಣಲ್ಲಿ ನಾವು ನೋಡ್ತಾ ಇದೀವಲ್ಲ, ನಮ್ಮ ಬಗ್ಗೆ ಅವ್ರ ಕಣ್ಣಲ್ಲಿ ಒಂದು ಪ್ರೀತಿ ಕಾಣಿಸ್ತಾ ಇದೆಯಲ್ವಾ, ಅದನ್ನ ನಾವು ಲೆಕ್ಕ ಹಾಕಕ್ಕಾಗಲ್ಲ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇದೆ ಸರ್. ಏನೋ ನಮ್ಮೂರು ಅಂತ ಫೀಲ್ ಬರ್ತಾ ಇದೆ. ಸೀರಿಯಸ್ಲಿ ಎಲ್ಲೋ ನಮ್ಮ ಫ್ಯಾಮಿಲಿಗೆ ಬಂದಿದ್ದೀವೇನೋ. ಮನೇಲಾದ್ರೆ ಒಂದ್ ಅಜ್ಜಿ ತಾತ ಇರ್ತಾರೆ, ಮಕ್ಕಳು ನೋಡಿದ್ರೆ ಎಷ್ಟೊಂದು ಅಜ್ಜಿ ಎಷ್ಟೊಂದು ತಾತ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು. ಯಾಕಂದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ನಾವು ನೆನ್ನೆ ಅಲ್ದಾಡುವಾಗ ಅನ್ಕೋತಾ ಇದ್ವಿ ಯಾರೋ ಸ್ಪೆಷಲ್ ವ್ಯಕ್ತಿ ಅಂತ ಏನೋ ಕೊಡ್ಬೇಕಂತ, ಬಟ್ ಇಷ್ಟು ಒಳ್ಳೆ ಕಾರ್ಯಕ್ಕೋಸ್ಕರ ನಮ್ಗೆ ಅಲ್ದಾಡ್ಸಿದ್ವಿ, ಅದು ಸಾಕಿಸುತ್ತೆ ಅಂತ. ಸರ್ ನಿನ್ನೆ ನಾವು ಟಾಸ್ಕಲ್ಲಿ ಏನಪ್ಪ ಸ್ಪೆಷಲ್ ವ್ಯಕ್ತಿ, ಸ್ಪೆಷಲ್ ಪರ್ಸನ್ ಅಂದ್ಕೊಂಡು ಇನ್ನೊಂದು ನನಗೂ ಸ್ವಲ್ಪ ಇದಾಗ್ತಿತ್ತು. ಬಟ್ ಇವಾಗ ಈ ದೇವಸ್ಥಾನಕ್ಕೆ ಬಂದು ನನಗೆ ಒಂದು ಅಜ್ಜಿ ತಾತ ಅಲ್ಲ, ಇಲ್ಲಿ ತುಂಬ ಅಜ್ಜಿ ತಾತ ನನಗೆ ಸಿಕ್ಕಿದ್ದಾರೆ. ನನ್ನ ಅಕ್ಕ ತಂಗಿರು ಅಜ್ಜಿ ತಾತ ಎಲ್ಲ ಸಿಕ್ಕಿದ್ದಾರೆ. ಸೊ ನನಗೆ ನಿಜ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನಾವು ಎಷ್ಟು ಮನೇಲಿ ನೋಡ್ಕೊಳಕ್ಕೆ ಕಷ್ಟಪಡೋ ಒಬ್ಬರು ನೋಡ್ಕೊಳಕ್ಕೆ ಇದು ಮಾಡ್ತೀವಿ. ಸೊ ನನಗೆ ಕಣ್ಣು ಕಾಣಿಸ್ದೇ ಇರ್ಬೋದು, ಬಟ್ ಕಿವಿಯಿಂದ ಕೇಳಿಸ್ಕೊಂಡೆ ಇವರೆಲ್ಲ ಮಾತಾಡಿದ್ದು. ನನಗೆ ಹೇಳ್ಬೇಕಂದ್ರೆ ನನಗೆ ನಿಜವಾಗ್ಲೂ ನಾವು ಮನೇಲಿ ನನ್ನ ಮಗಳನ್ನ ಮೇಂಟೈನ್ ಮಾಡೋದೇ ಕಷ್ಟ. ಇಷ್ಟು ಜನ ಮೇಂಟೈನ್ ಮಾಡ್ತಿದ್ದಾರಲ್ಲ, ಆ ಪರ್ಸನ್ಗೆ ನಾನು ನಿಜ ಒಂದು ಹಗ್ ಮಾಡ್ಕೊಂಡು ಫೋಟೋ ತೆಗೆಸ್ಕೋಬೇಕು ಸರ್. ಆ ಪರ್ಸನ್ ನಾನು ಮೀಟ್ ಮಾಡಲೇಬೇಕು. ಓಕೆ, ಸ್ಪೆಷಲ್ ಪರ್ಸನ್ ಅಂತ ನೀವು ಹೇಳಿದ್ರಿ, ಅವ್ರು ನಿಜವಾಗ್ಲೂ ಸ್ಪೆಷಲ್ ಪರ್ಸನ್ನೇ. ಸೊ ಅವ್ರನ್ನ ನಾನು ಅಷ್ಟು ಈಸಿಯಾಗಿ ಇಂಟ್ರೊಡ್ಯೂಸ್ ಮಾಡಲ್ಲ. ಸೊ ಯಾವ ಹೀರೋಗೂ ಕಡಿಮೆ ಇಲ್ಲ ಅವರು, ಹೌದು ಸರ್. ಯಾವ ಸೆಲೆಬ್ರಿಟಿಗೂ ಕಡಿಮೆ ಇಲ್ಲ. ಅಣ್ಣ ಬರೋರ್ಗು ಮಾತ್ರ ಬೇರೆಯವರವ, ಅಣ್ಣ ಬಂದ ಮೇಲೆ ಅಣ್ಣಂದೇ ಅವ, ಅದು ಬೇರೆ ಯಾರೂ ಅಲ್ಲ. ಜನಸ್ನೇಹಿ ಅಂದ ತಕ್ಷಣ ಗೊತ್ತಾಗೋ ಇನ್ನೊಂದು ಹೆಸರು ನಮ್ಮ ಯೋಗಿ ಸರ್. ಸೊ ಅವ್ರನ್ನ ದಯವಿಟ್ಟು ವೆಲ್ಕಮ್ ಮಾಡೋಣ. ಕಮಾನ್, ವೆಲ್ಕಮ್ ಸರ್. ನಮಸ್ತೆ. ಎಸ್ ಯೋಗಿ ಸರ್, ನಿಮ್ಮ ನೋಡಿದಾಗ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಒಂದೇನೋ ಪಾಸಿಟಿವ್ ಥಿಂಗ್ ನೋಡ್ದಂಗೆ ಆಗುತ್ತೆ. ಸೊ ಹೇಳಿ ಸರ್, ನೀವು ಹೇಳಬೇಕು. ನಾನು ಹೇಳೋಷ್ಟು ದೊಡ್ಡವನಂತೂ ಅಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಇಲ್ಲಿ 120-130 ಜನ ದೇವ್ರ ಮಕ್ಕಳಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ತಂದೆ ತಾಯಿ ಬಗ್ಗೆ ಪ್ರೀತಿ, ಗೌರವ, ಕಾಳಜಿ ಇಲ್ದಂಗೆ ಮರೆ ಆಗ್ತಾ ಇದೆ. ಸೊ ಎಷ್ಟೋ ಜನ ದೇವ್ರನ್ನ ಹುಡ್ಕೊಂಡು ಕಿಲೋಮೀಟ್ರ್ಗಟ್ಟಲೆ, 1000 ಕಿಲೋಮೀಟ್ರ್ ಪ್ರಯಾಣ ಮಾಡ್ತಿದ್ದಾರೆ ದೇವ್ರನ್ನ ಹುಡ್ಕೋದಕ್ಕೆ. ಸೊ ನಾನು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಸೊಂಡೆಗುಪ್ಪಕ್ಕೆ ಗ್ರಾಮಕ್ಕೆ ಬಂದರೆ ಬರೋಬ್ಬರಿ 130 ದೇವ್ರುಗಳು ಸಿಗುತ್ತೆ ನಿಮಗೆ. ನೀವು ಸಾಕಷ್ಟು ಪಾಪ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಾಪ ಮಾಡಿರಲೇಬೇಕು, ಇನ್ಕ್ಲೂಡಿಂಗ್ ನಾನು ಸೇರಿಸ್ಕೊಂಡು ಹೇಳ್ತೀನಿ. ಯಾವುದಾದ್ರೂ ಒಂದು ವಿಷಯದಲ್ಲಿ ಪಾಪ ಮಾಡಿರಲೇಬೇಕು. ಆ ಪಾಪವನ್ನು ತೊಳಿಬೇಕಂದ್ರೆ ನಾವು ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಭಿಷೇಕ ಮಾಡಿ ಮುಡಿ ಕೊಟ್ಟು ಬಂದರೆ ಆ ಪಾಪ ತೊಳೆಯೋದಿಲ್ಲ. ಸೊ ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಅವರ ಕಷ್ಟದ ಕಣ್ಣೀರನ್ನು ಕೈಯಲ್ಲಿ ಒರೆಸಿದಾಗ ಮಾತ್ರ ನಮ್ಮ ಕಷ್ಟದ ದಿನಗಳು ದೂರ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನೊಂದು ವಿಷಯ ಕೇಳ್ಪಟ್ಟೆ. ನಾನು ಆಕ್ಚುಲಿ ಫೇಸ್ಬುಕ್ ಅಲ್ಲಿ ನಿಮ್ ಫಾಲೋವರ್. ನಾನು ವಿಷಯ ಕೇಳ್ಪಟ್ಟೆ, ಎಲ್ಲಾರ ಮನೇಲೂ ತಂದೆ ತಾಯಿ ಹೇಳ್ತಾರೆ ನಮ್ಮ ಮಗಂಗ್ ನಾವ್ ಒಂದಷ್ಟು ಆಸ್ತಿ ಮಾಡಿಟ್ಟಿದ್ದೀವಿ, ಆ ಆಸ್ತಿನ ಏನೋ ರೂಢಿಸ್ಕೊಂಡು ಹೋಗ್ತಾನೆ, ನಮ್ಮ ಮಗ ಮದ್ವೆ ಆಗ್ತಾನೆ, ಇದ್ ಮಾಡ್ತಾನೆ. ಬಟ್ ನನ್ಗೆ ಖುಷಿ ಆಗೋ ವಿಷಯ ಏನಂದ್ರೆ, ನಾನು ಕೇಳಿ ತಿಳ್ಪಟ್ಟಿರೋದು ಸತ್ಯನ ಏನೋ ಗೊತ್ತಿಲ್ಲ, ನಿಮ್ಮ ಅಪ್ಪ ಅಮ್ಮನೂ ಕೂಡ ಇಲ್ಲೇ ಇರ್ತಾರೆ, ನಿಮ್ಮದೇ ಸ್ವಂತ ಜಾಗದಲ್ಲಿ ನಿಮ್ಮ ಓನ್ ಶ್ರಮದಿಂದ ನೀವು ಇದನ್ನ ಕಟ್ಟಿದೀರಾ ಅಂತ ಹೇಳ್ತೀನಿ. ನಿಮ್ಮ ಜಾಗದಲ್ಲಿ, ಸ್ವಂತ ಜಾಗದಲ್ಲಿ ನಿಮ್ಗೆ ಎಷ್ಟಿತ್ತೋ ಅಷ್ಟೇ ಜಾಗದಲ್ಲಿ ನೀವು ಈ ಆಶ್ರಮನ ಕಟ್ಟಿದ್ದೀರಿ ಅಂತ ಕೇಳ್ಪಟ್ಟೆ, ನಿಜಾನ ಸರ್? ಖಂಡಿತ ಇಲ್ಲ, ಇದು ನನ್ನ ಸ್ವಂತ ಜಾಗ ಅಲ್ಲ, ಬಾಡಿಗೆ ತೊಗೊಂಡು ನಡೆಸ್ತಾ ಇರೋದು. ನನ್ನ ತಂದೆ ತಾಯಿ ಮತ್ತು ನನ್ನ ಅತ್ತೆ ಎಲ್ಲರೂ ಕೂಡ ನಾವು ಆಶ್ರಮದಲ್ಲೇ ಇರೋದು. ಸೊ ಇಲ್ಲಿ ಗೊತ್ತಿರೋ ಹಾಗೆ ನನಗೆ ಬೇರೆ ಮನೆ ಕೂಡ ಇಲ್ಲ.
ನೀವು ಊಹೆ ಮಾಡ್ಬೋದು, ಅನ್ಕೋಬೋದು. ಇವಾಗ ಇಲ್ಲೆಲ್ಲ ವಯಸ್ಸಾಗಿರೋರು ಬಂದು ಆಶ್ರಮ ಸೇರಿದ್ದಾರೆ, ಆದರೆ ನಾವು ವಯಸ್ಸಲ್ಲಿರೋಂಥ ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಇವಾಗಲೇ ಆಶ್ರಮ ಸೇರ್ಕೊಂಡಿದ್ದೀವಿ ನಾವು. ಸರ್ ಅದೇ ಕೇಳೋದು, ನಿಮ್ಮ ಅಪ್ಪ ಅಮ್ಮ ಅಂಡ್ ನಿಮ್ಮ ಮಿಸ್ಸಸ್ ಅವ್ರ ಸಪೋರ್ಟ್ ಇದೆಯಲ್ಲ ಸರ್, ಅವ್ರ ಸಪೋರ್ಟ್ಗೆ ನಾವು ಒಂದು ಹ್ಯಾಂಡ್ಸ್ ಅಪ್. ಥ್ಯಾಂಕ್ ಯು. ಇನ್ನೂ ಕೂಡ ಇದು ಬಾಡಿಗೆಲೆ ನಡೆಸ್ತಾ ಇರೋದು. ಎಲ್ಲರೂ ಅಂದ್ಕೊಂಡಿರ್ತಾರೆ 130 ಜನನ ಸಾಕ್ತಿದ್ದಾರೆ ಅಂದರೆ ಯೋಗೇಶ್ಗೆ ಫಾರಿನ್ ಫಂಡು, ಗೌರ್ಮೆಂಟ್ ಫಂಡು, MLA ಫಂಡು, MP ಫಂಡು ಎಲ್ಲ ಬರುತ್ತೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಕರ್ನಾಟಕದ ಜನರು ಬಿಟ್ಟರೆ ಬೇರೆ ಯಾವ ಇಲಾಖೆಯಿಂದ ಆಗಿರ್ಬೋದು, ಯಾವ ಕಂಪ್ನಿಯಿಂದ ಆಗಿರ್ಬೋದು, ಯಾವ ರಾಜ್ಯದಿಂದ ಆಗಿರ್ಬೋದು ಇಲ್ಲಿಗೆ ಬಿಡುಗಾಸು ಕೂಡ ಬರೋದಿಲ್ಲ ಸರ್. ಕರ್ನಾಟಕದ ಸೊಪ್ಪು ಮಾರೋರು, ಟ್ಯಾಕ್ಸಿ ಓಡಿಸೋರು, ಹೂವು ಮಾರೋರು, ಕೂಲಿ ಕಾರ್ಮಿಕರು ಇಷ್ಟು ಜನರಿಗೆ ಊಟ ಆಗ್ತಾ ಇರೋದು. ಸೊ ನಾನೊಬ್ಬ ಕೂಲಿ ಕಾರ್ಮಿಕನಾಗಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಪೂಜಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯೋಗೀಶ್ ಸರ್, ಹಾಂ ನಿಜವಾಗ್ಲೂ ನಾನು ನಿಮ್ಮ ಫಾಲೋವರು. ಆ್ಯಕ್ಚುಲಿ ನಾನು ನಿಮ್ಮ ಜೊತೆ ಒಂದ್ಸಲ ಮಾತಾಡಿದ್ದೀನಿ. ಥ್ಯಾಂಕ್ ಯು ಅಮ್ಮ. ಆಮೇಲೆ ನಾನು ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ ನೀವೊಬ್ರು ಟ್ಯಾಕ್ಸಿ ಡ್ರೈವರ್ ಅಂತ ಕೇಳ್ಪಟ್ಟಿದ್ದೆ. ಖಂಡಿತ. ಮತ್ತೆ ಸರ್ ನಾನು ನಿಮ್ಮ ಜೊತೆ ಇಷ್ಟು ಜನನ ಮೇಂಟೈನ್ ಮಾಡ್ತಿರಲ್ಲ, ನಿಜವಾಗ್ಲೂ ನನಗೆ ಅಜ್ಜಿ ತಾತ ನನಗೆ ಇವಾಗ ನೆನಪಾಗ್ತಿದೆ. ನನಗಿಷ್ಟು ಖುಷಿ ಆಗ್ತಿದೆ ಸರ್. ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ಬೇಕಂದ್ರೆ, ನಿಮಗೆ ಇದ್ರಲ್ಲಿ ಖುಷಿ ಸಿಗ್ತಿದೆಯಾ ಸರ್? ಖುಷಿ ಅನ್ನೋದಕ್ಕಿಂತ ತೃಪ್ತಿ ಇದೆ ನನಗೆ. ನೋಡಿ, ಎಷ್ಟು ಕೋಟಿ ನೀವು ದುಡ್ಡು ಮಾಡಿಟ್ರು, ಎಷ್ಟೇ ಕೋಟಿ ದುಡ್ಡು ಮಾಡಿ ನಾವು ಹೊಟ್ಟೆಗೆ ಅನ್ನನೇ ತಿನ್ಬೇಕು, ಕೈನ ನೀರಲ್ಲೇ ತೊಳಿಬೇಕು, ತುಪ್ಪದಲ್ಲಿ ಕೈ ತೊಳೆಯಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ನೋಡ್ಕೊಳ್ತಾ ಇದ್ದೀನಿ ಅನ್ನೋದು ನನ್ನ ಪ್ರಕಾರ ಸುಳ್ಳು ಅನ್ಕೋತೀನಿ. ಇಲ್ಲಿ ಮುಖ್ಯವಾಗಿ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಜೊತೆಗೆ ನಾನು ನಂಬಿರ್ತಕ್ಕಂಥ ನನ್ನ ಆರಾಧ್ಯ ದೈವ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ನೆಲೆ ಹುಟ್ಟಿದ್ದಾರೆ. ಅಂದರೆ ಕರ್ನಾಟಕದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಒಂದು ಅನಾಥಾಶ್ರಮದಲ್ಲಿ ಶನೇಶ್ವರ ಸ್ವಾಮಿಯ ವಿಗ್ರಹ ಲೋಕಾರ್ಪಣೆ ಆಗಿರೋದು. ಅದ್ರ ಜೊತೆಗೆ 9 ಅಡಿಯ ವಿಗ್ರಹ ಲೋಕಾರ್ಪಣೆ ಆಗಿರೋದು ಇತಿಹಾಸದಲ್ಲೇ ಫಸ್ಟು. ಅದು ಆಶ್ರಮದಲ್ಲಿ ನಾನು ಹೇಳ್ತಾ ಇರೋದು. ಸೊ ಹಾಗಾಗಿ ಭಗವಂತನ ಆಶೀರ್ವಾದದಿಂದ ನಾನೊಬ್ಬ ಕೂಲಿ ಕಾರ್ಮಿಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಫೌಂಡರ್ ಅಥವಾ ನಾನು ಓನರ್ ಅನ್ನೋ ಯಾವುದೇ ಭಾವನೆಗಳು ಇಲ್ಲಿಲ್ಲ. ನಾವೆಲ್ಲರೂ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಥರ ನಾವು ನೋಡ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿರೋರ್ನು ಅಷ್ಟೇ, ಅವ್ರನ್ನ ಬೇರೆಯವ್ರ ಥರ ಆಗಲಿ, ಅವರು ಅನಾಥರು ಅಥವಾ ರಸ್ತೆಯಲ್ಲಿ ಸಿಕ್ಕಿದ್ರು ಅನ್ನೋ ಯಾವುದೇ ಭಾವನೆಗಳು ಬರಬಾರ್ದು ಅಂತೇಳಿ ದೇವ್ರ ಮಕ್ಕಳು ಅಂತ ಕರಿತೀವಿ ನಾವು ಅವ್ರನ್ನ. ಅವರು ಎಲ್ಲರಿಂದ ವಂಚಿತರಾದವರು ಇವರು ದೇವ್ರ ಮಕ್ಕಳು. ಸೊ ಅವ್ರಿಗೆ ಯಾರೂ ಬೇಡ ಅಂದವ್ರಿಗೆ ನಾವಿದ್ದೀವಿ, ಯಾರು ಇಲ್ದವ್ರಿಗೆ ನಾವಿದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸೋದಕ್ಕೆ ಮಾಡಿರುವಂಥ ಸಂಸ್ಥೆನೇ ಜನಸ್ನೇಹಿ ಸಂಸ್ಥೆ. ಸರ್ ಇನ್ನೊಂದು ಹೇಳ್ಬೇಕಂದ್ರೆ, ಇವಾಗಿನ ಎಲ್ಲ ಯುವಕರು ನಿಮ್ಮ ಥರ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಮತ್ತೆ ನಾನು ನಿಮ್ಮ ಜೊತೆ, ನಿಮ್ಮ ವೈಫು ಮತ್ತೆ ನಿಮ್ಮ ಜೊತೆ ಒಂದು ಹಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಖಂಡಿತ ನಮ್ಮ ಪುಣ್ಯ ಅದು. ನಿಜ ಸರ್, ನನಗೆ ನೀವು ನೋಡಿದ್ರೆ ನಿಜ ನಮ್ಮ ಅಣ್ಣ ಥರನೋ ತಮ್ಮ ಥರನೋ ಭಾವನೆ ಬರ್ತಿದೆ ಸರ್, ನಿಜವಾಗ್ಲೂ. ಥ್ಯಾಂಕ್ ಯು ಅಮ್ಮ. ನಾನು ಮಕ್ಳು ಇರ್ಬೇಕು, ಏನೋ ಒಂದ್ ಅತ್ತೆ ಮಾವ ಇರ್ತಾರೆ ನೋಡ್ಕೊಬೇಕು ಅಂತ ಈಗಿಂದ ಹುಡ್ಗಿರ್ ಮೈಂಡ್ ಸೆಟ್ ಅಂತ. ನಾನು ಒಂದು ಹುಡ್ಗಿಯಾಗೇನು ನಾನು ಹೇಳ್ತಾ ಇದೀನಿ, ಹುಡ್ಗಿರ್ ಮೈಂಡ್ ಸೆಟ್ 80% ಅದೇ ರೀತಿ ಇದೆ. ಬಟ್ ಅವ್ರ ಮಿಸ್ಸಸ್ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕಂದ್ರೆ ಅವರು ಇವಾಗ ದೇವ್ರ ಮಕ್ಳು ಅಂತ ಇವ್ರು ಕರೆದ್ರು, ಎಲ್ರು ಬಂದ್ರು. ಅವರು ಪ್ರತಿಯೊಬ್ರು ವ್ಯಕ್ತಿನ ಯಾರು ಬರಕ್ಕಾಗಲ್ಲ ಅವ್ರನ್ನ ಕೈ ಹಿಡ್ಕೊಂಡ್ ಬಂದು ಕೂರ್ಸಿದ್ರು. ಮತ್ತೆ ನನ್ ಗಂಡ ನನ್ ಜೊತೆನೆ ಇರ್ಬೇಕು, ನಾವು ಸಪ್ರೇಟ್ ಆಗಿರ್ಬೇಕು ಅಂತ ಅವ್ರು ಬಯಸಲ್ಲ ಅಂತ ನಾನು ಇದ್ರಲ್ಲೇನೆ ಅರ್ಥ ಮಾಡ್ಕೊಂತೀನಿ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಾಗೆ ಅವರು ಕರೆದಿದ್ದು ಅಷ್ಟೇ, ಅಪ್ಪ ಬನ್ನಿ, ಅಮ್ಮ ಬನ್ನಿ, ನೀವು ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಯಾರಿಗೂ ರೂಢಾಗಿ ಮಾತಾಡಿದ್ದಲ್ಲ. ಆ ಮರ್ಯಾದೆ, ಆ ಪ್ರೀತಿ ಇದೆಯಲ್ಲ, ಅದನ್ನು ಯಾರೂ ಕೊಡೋದಕ್ಕಾಗೋದಿಲ್ಲ. ನಿಜವಾಗ್ಲೂ ಸರ್, ನೀವಿಬ್ರು ದೇವ್ರುಗಳೇ, ನೀವಿಬ್ರು. ನಿಮಗೆ ನಿಮ್ಮ ಆಶೀರ್ವಾದ ನಮ್ಮ ಮಕ್ಳಿಗೆ ಬೇಕು ಸರ್. ನಾವು ಯಾವತ್ತೂ ನಮ್ಮ ಮಕ್ಕಳು ಇದೇ ಥರ ನಿಮ್ಮ ಥರ ಬೆಳೆದು 100 ಜನ ನೋಡೋ ಥರ ಆಗಬೇಕು. ಅಷ್ಟೇ ಸರ್ ನಾನು ರಿಕ್ವೆಸ್ಟ್ ಮಾಡೋದು. ಒಂದೇ ಮಾತು ಹೇಳೋದಾದ್ರೆ, ದೇವರು ಇವರ ನೋಡಕ್ಕೆ ಒಬ್ಬ ದೇವ್ರನ್ನ ಕಳಿಸ್ತಾರೆ. ಅದು ನೀವೇ ನಿಜವಾಗ್ಲೂ ಹೇಳ್ತಿದ್ದೆ. ಅದೇ ನೋಡಿ, ಈ ಥರ ಕೆಲಸ ಮಾಡೋದಕ್ಕೆ ಪುಣ್ಯ ನಮ್ಮದು. ಆಮೇಲೆ ಈ ಥರ ಮಾತುಗಳು ಕೇಳಿದಾಗ ಇನ್ನೂ ಮೈಯೆಲ್ಲ ಜುಮ್ ಅನ್ನತ್ತೆ, ಮತ್ತು ಕೆಲಸ ಮಾಡ್ಬೇಕು ಅನಿಸುತ್ತೆ. ಸೊ ಅಷ್ಟೇ, ಬೇರೆ ಏನಿಲ್ಲ. ನಮ್ಮ ಶಕ್ತಿನೇ ಜನರ ಪ್ರೀತಿ. ಸೊ ಎಷ್ಟು ಜನ ನಮ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಈಗ ಅವ್ರಿಗೆ 2 ಕಣ್ಣು ಕಾಣಲ್ಲ,
ನಾನು ಹೆಂಗಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ, ಆದರೆ ಅವ್ರ ಮನಸ್ಸಲ್ಲಿರೋ ಕಣ್ಣಿಂದ ನನ್ನನ್ನು ನೋಡಿದ್ರು ಅವರು. ಅದು ತುಂಬ ಮುಖ್ಯ ಅದು. ಸೊ ಅಂಥ ಪ್ರೀತಿನ ಪಡೆಯೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ನಾವು ಒಂದು ಟೈಮಲ್ಲಿ ಇದೇ ಥರ ಎಲ್ಲೋ ರಸ್ತೆಯಲ್ಲಿ ಯಾರು ಕೊಟ್ಟಿದ್ದು ಊಟನೋ ಯಾರು ಕೊಟ್ಟಿದ್ದು ಬಟ್ಟೆನೋ ಹಾಕ್ಕೊಂಡು ಜೀವನ ಮಾಡಿರೋ ದಿನಗಳು ನೆನಪಿದೆ. ಸೊ ಆ ಥರ ಇವರೆಲ್ಲ ಆಗಬಾರ್ದು ಅಂತ ನಾವು ಕಷ್ಟಪಡ್ತಾ ಇದ್ದೀವಿ. ಬಟ್ ಕಷ್ಟಪಟ್ಟರು ಸುಖ ಇದೆ ನಮಗೆ. ಖಂಡಿತ ನಮಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾರೆ, ನಂಬಿಕೆ ಇದೆ. ಯಾಕಂದರೆ ದೇವ್ರ ಜೊತೆ ನಾವಿದ್ದೀವಿ, ದೇವ್ರ ಮಕ್ಕಳು ನಮ್ಮ ಜೊತೆ ಇದ್ದಾರೆ. ಸೊ ನಮಗೆ ಭಯ ಇಲ್ಲ. ಹೌದು, ನಿಜ, ಒಳ್ಳೆ ಮಾತು ಹೇಳಿದ್ರಿ. ಓಕೆ ಸರ್, ನಮ್ದು ಒಂದು ರಿಕ್ವೆಸ್ಟು, ನಾವೆಲ್ಲರೂ ನಿಮ್ಮ ಜೊತೆ ಒಂದು 3 ದಿನ ಇರ್ತೀವಿ. ನೀವು ಇವ್ರ ಥರ ನಮಗೊಂದು 3 ದಿನ ಆಶ್ರಯ ಕೊಡಿ. 3 ದಿನ ಅಲ್ಲ ಸರ್, 100 ದಿನ ಬೇಕಾದ್ರೆ ಇರ್ಬೋದು. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮಗೆ ಮುಖ್ಯ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಪಡ್ಕೊಂಡು ಆಮೇಲೆ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಳ್ಳಿ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮ ವಾಹಿನಿ ಕೂಡ ತುಂಬ ಸಕ್ಸಸ್ಫುಲ್ ಆಗಿ ಈ ಎಪಿಸೋಡ್ ಬರಲಿ. ಥ್ಯಾಂಕ್ ಯು. ಮಧ್ಯಾಹ್ನ ಆಯಿತು, ಮಧ್ಯಾಹ್ನ ಊಟದ ಸಮಯ ಈಗ. ಸೊ ಅಡುಗೆಗೆ ನಮ್ಮೆಲ್ಲರೂ ಸೂಪರ್ ಮಾಮ್ಸು ಕೈ ಜೋಡಿಸ್ತಾರೆ. ಖಂಡಿತ ಸರ್, ದಿನ ನಮ್ಮ ಕೈ ರುಚಿ ನೋಡಿ ಅವ್ರಿಗೂ ಬೇಜಾರಾಗಿತ್ತು. ಇವತ್ತು ವಿಶೇಷವಾಗಿ ನಿಮ್ಮ ಕೈ ರುಚಿ ಹೇಗಿದೆ ಅಂತ ತೋರಿಸಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಡಿ. ಒಳಗಡೆ ಕಿಚನ್ ರೆಡಿ ಇದೆ. ಸೊ ದಯವಿಟ್ಟು ನಮ್ಮ ಕಿಚನ್ಗೆ ಬರ್ಬೋದು. ಎಸ್, ಥ್ಯಾಂಕ್ ಯು. ಬನ್ನಿ ಕಮಾನ್, ಲೆಟ್ಸ್ ಗೋ. ನೋಡಿ, ಒಳ್ಳೆ ಅದ್ಭುತ ಊಟ ಮಾಡ್ತಿದ್ದೀವಿ. ದಯವಿಟ್ಟು ನಮಗೆ ಡಿಸ್ಟರ್ಬ್ ಮಾಡಬೇಡಿ. ಪ್ಲೀಸ್ ಗೆಟ್ ಔಟ್. ಅಣ್ಣ ನೀವು ಬಂದು ಊಟ ಮಾಡಿ ಅಣ್ಣ. ನೀವು ಪ್ಲೀಸ್ ಗೆಟ್ ಔಟ್. ಅಣ್ಣ ನೀವು ಬಂದು ಊಟ ಮಾಡಿ ಅಣ್ಣ. ಬನ್ನಿ ಅಣ್ಣ. ಎಂತ ಹೇಳ್ಬೇಕು ನಿಮಗೆ? 120 ಮಂದಿ ಊಟ ಮಾಡ್ತಿದ್ದಾರೆ. 120ಕ್ಕಿಂತ ಜಾಸ್ತಿ ಜನ. ಹಾಗಾದ್ರೆ ನಿಮ್ಮ ಹತ್ರ ಅಡುಗೆ ಮಾಡೋರೆಲ್ಲಿದ್ದಾರೆ? ಎಲ್ಲ ಇದ್ದಾರೆ. ಜೊತೆಗೆ ಇವತ್ತು ನೀವು ಬಂದು ವಿಶೇಷವಾಗಿ ಕೈ ಜೋಡಿಸಿದ್ದು ಭಾಳ ಸಂತೋಷ ಆಯಿತು ನನಗೆ. ನೋಡಿ, ಎಲ್ಲ ಒಳ್ಳೆ ಹಬ್ಬದ ಊಟ ಥರ ಊಟ ಮಾಡ್ತಾ ಇದ್ದಾರೆ. ನೋಡಿ, ಇವ್ನು ಗೊತ್ತಾ? ಆನಂದ್ ನೋಡಿ. ಆನಂದ್ ನಾನು ಮಾತಾಡ್ದೆ ಆನಂದ್ ಹತ್ರ. ಹೌದಾ? ಅವನದು ಒಳ್ಳೆ ಲವ್ ಸ್ಟೋರಿ ಸರ್ ಅವನು. ಈಗೇನಾಯ್ತು, ಲವ್ ಬ್ರೇಕಪ್ ಈಗ? ಇಲ್ಲ ಸರ್, ಬ್ರೇಕಪ್ ಆದ್ಮೇಲೆ ಟ್ರೈ ಮಾಡ್ತಾವನೆ, ಯಾವುದೂ ಆಯ್ತಾ ಇಲ್ಲ, ವರ್ಕೌಟ್ ಆಗ್ತಾ ಇಲ್ಲ.
ಸರ್ ನಿಮ್ಗೊಂದು ಒಳ್ಳೆ ಹುಡುಗಿ ನೋಡಿದ್ದೀನಿ ನಾನು. ಎಲ್ಲಿ ಬನ್ನಿ ತೋರಿಸ್ತೀನಿ. ಅಸ್ಸಾಂ ಡಾರ್ಲಿಂಗು ಚೆನ್ನಾಗಿಲ್ಲ ಹುಡುಗಿ? ಏ ಸೂಪರ್ ಆಗಿದ್ದಾರೆ, ಬ್ಯೂಟಿಫುಲ್, ವಂಡರ್ಫುಲ್, ಮಾರ್ವಲೆಸ್. ಏನ್ ನಾಚ್ಕೊಂಡಿದ್ದಾರೆ ಕಳ್ಳಿ. ಏ ನಿಮ್ಮ ಹೆಸರೇನು? ಲಡ್ಕ ಅಚ್ಚ ಏನಾ ನಿಬಾ ಅಚ್ಚನೇ ಅಯ್ಯೋ ನಾ ಬೇಡ ಚೆನ್ನಾಗವ್ರೆ ಬೆಳ್ಳಿಗೆ ಬೆಳ್ಳಿಗೆ ಅಂತ ಯಾಕೆ ನಾವು ಒತ್ತಿ ಹೇಳ್ತೀರ? ನಾನು ನೀವು ಒಂದೇ ಕಲರು ಅದಕ್ಕೆ. ಸೂಪರ್ ಅವರು ಪ್ರಾಣಿ ಪ್ರಿಯರು. ಹೌದಾ? ಹ್ಞೂ ಕೆಂಪಮ್ಮ ಅಂತ ಇವರು. ಕೆಂಪಮ್ಮ ಚೆನ್ನಾಗಿದ್ದೀರಾ? ಯಾವ ಟಿವಿಯಲ್ಲಿ ನೋಡಿದ್ರಿ? ಗಾಡಿ ಎಳಿಯದ ಹೆಂಗೆ ಇವರು? ಚೆನ್ನಾಗವ್ರಾ? ಸುಂದರವಾಗವ್ರಾ? ಅದೊಂದು ದೃಷ್ಟಿ ತೆಗೆದ್ಬಿಡಿ ಮತ್ತೆ ಹೆಂಗೆ. ಈ ವರ್ಷ ಆದ್ರೂ ಮದುವೆ ಆಗ್ಲೇಬೇಕು ಏನಣ್ಣ? ಹಾಂ ಆಗ್ತೀನಣ್ಣ. ಡೌಟಲ್ಲಿ ಹೇಳ್ತೀನಿ. ಇಲ್ಲ ನಾನು ಹುಡುಗಿ ಸೆಟ್ ಆಗ್ಬೇಕಲ್ವಾ? ನಾನು ಹೂ ಅಂತ ಹೇಳುದು, ಇಲ್ಲಿ ಹುಡುಗಿ ಯಾರು ಸೆಟ್ ಆಗ್ಲಿಕ್ಕಿಲ್ಲ. ಯಾರು ವರ ಆಗ್ಬೋದಾ? ಯಾರು? ಯಾರು ಚೆನ್ನಾಗಿಲ್ಲ? ಯಾರು ಹೇಳಿದ್ದು? ನೀವು ಸೂಪರ್ ಆಗಿದ್ದೀರಾ. ಅದು ಇವರಲ್ಲ, ಕಾಡಲ್ಲಿ ಸೊಪ್ಪು ಸಿಗ್ತದ? ಏನಮ್ಮ ನಿಮ್ಮ ಹೆಸರು? ವರಲಕ್ಷ್ಮಿ. ಆಯ್ತು ವಿಜಯಮ್ಮ, ಒಳ್ಳೇದಾಗ್ಲಿ. ನೋಡಿ ನಿಮ್ಮ ಊರಲ್ಲಿ ಒಂದು ಹುಡುಗಿ ನೋಡಿ ಅಣ್ಣಂಗೆ ಹೆಂಗಿರಾ? ಯಾವ ಥರ ಇರ್ಬೇಕಣ್ಣ? ತೆಳ್ಳಗೆ ಬೆಳ್ಳಗೆ. ತೆಳ್ಳಗೆ ಬೆಳ್ಳಗೆ. ನೀವು ಹಂಗೆ ಇರಬೇಕು ತೆಳ್ಳಗೆ. ನಾನು ತೆಳ್ಳಗಿಲ್ಲ, ನಾನು ದಪ್ಪಿದ್ದೀನ? ದಪ್ಪಿದ್ದೀನಿ ಇಲ್ಲಲ್ಲ, ಕರೆಕ್ಟ್ ನೋಡಿ, ಫಿಟ್ ಆಗಿದ್ದೀನಿ ನೋಡಿ. ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಅವರು. ಈ ವರ್ಷ ನೋಡಿ ಅಣ್ಣ, ದಯವಿಟ್ಟು ನಿಮ್ಮ ಊರಲ್ಲಿ ಯಾವ್ದಾರು ಒಂದು ಹುಡುಗಿ ಇದ್ರೆ ನೋಡೋಣ. ನಿಮ್ಗೆ ಇವ್ರಿಗೆ? ಅವ್ರಿಗೇನೆ ಪ್ಲೀಸ್ ಅಣ್ಣ. ಹೌದಾ ಅಣ್ಣ ರಿಕ್ವೆಸ್ಟ್ ಅಣ್ಣ. ಇದ್ದಾರೆ, ಇಬ್ಬರಿದ್ದಾರೆ. ಇಬ್ಬರಿದ್ದಾರೆ, ನೀವು ಸೆಲೆಕ್ಟ್ ಮಾಡಿದ್ರೆ. ಇಬ್ರು ಹುಡುಗಿ ಹೆಣ್ಣಿನ ಕಡೆಯವ್ರು ಬಂದಾರೆ. ಬನ್ನಿ ಸರ್ ಇಲ್ಲಿ. ಇಬ್ಬರನ್ನ ನಾನು ಕರ್ಕೊಂಡು ಬಂದಿದ್ದೀನಿ ನಿಮಗೋಸ್ಕರ. ಬನ್ನಿ ಗರ್ಲ್ಸ್ ಪ್ಲೀಸ್ ಕಮ್ಮಿ. ವಧು ವರಣಿಯರು ನೋಡಿ ಇಬ್ಬರಿದ್ದಾರೆ. ಯಾರು ಕೇಳಿ? ಇವತ್ತು ಸಂಜೆನೆ ಮದುವೆ, ರಾತ್ರಿನೇ ಡಿನ್ನರ್ ಊಟ. ಡಾರ್ಲಿಂಗ್ ಹಿಂಗಿಂಗಲ್ಲ, ಹಿಂಗಿಂಗ್ ಅನ್ಬೇಕು. ಇಲ್ಲಿ ನಾಚಿಕೆ ನೋಡಿ, ಅಲ್ಲಿ ನೋಡಿ ಊಟ ಮಾಡು, ಹುಡುಗಿ ಮುಖ ನೋಡು ಅಂತಿದ್ದೆ. ನೋಡಿ ಇಲ್ಲಿ ನಮ್ಮ ನೋಡಿ ಹೋಗ್ಲಿ ಒಂದ್ಸಲಿ. ಒಂದ್ ನಿಮಿಷ ನೋಡಿ. ಇವ್ರು ಐಶು ಅಂತ ಅಬ್ಬ ಐಸ್ ಇಡ್ತಾರೆ. ಮಲ್ಗಂಬೆ ಎಲ್ಲ ಮಾಡ್ತಾರೆ ಇವರು. ಗಡಪ ಅಲ್ಲಿ ಓದಿ ಕಣ್ಣೆತ್ ನೋಡು ಒಂದ್ಸತಿ. ನೋಡು ಒಂದ್ ನಿಮಿಷ ನೋಡಿ. ಒಂದ್ಸತಿ ನೋಡು. ಐಸ್ ಇಡ್ಲಾ? ಅಮ್ಮ ಹಂಗೆಲ್ಲ ನೋಡ್ಬೇಡ. ಈಗ ಕಾಣಿಸುತ್ತ ಅಂದ್ರೆ ಏನ್ ಮುಖ ಕಾಣಿಸುತ್ತ? ಐಸ್ ಇಡ್ಲಾ? ಹಾ ಇಲ್ಲಿ ನೋಡಿ, ಒಂದ್ ನಿಮಿಷ ಇಲ್ಲಿ ನೋಡಿ, ಒಂದೇ ನಿಮಿಷ. ನಿಮ್ಗೆ ಐಸ್ ಮಾಡಬೇಕಾ? ಬೇಡ, ಲಾಲಿಪಾಪ್ ಎಲ್ಲ ಬೇಡ. ಗಡಪ ನೋಡಲ್ಲಿ ಅಲ್ಲಿ ನಾಚ್ಕೊಬೇಡ. ನೋಡಿಲ್ಲಿ ಒಂದ್ ನಿಮಿಷ. ಹಲ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಬೇಡಿ, ಹಲ್ ಸೆಟ್ ಹಾಕಿಸ್ಕೊಡ್ತೀನಿ. ಅಲ್ಲ, ನೀವು ಮನುಷ್ಯರ ಆಯ್ತು. ಅಲ್ಲಿ ಸೆಟ್ ಅಲ್ಲಿ ನಾನೊಬ್ಬ ಇರ್ತೀನಿ. ಒಂದು ದಿನ ಬಂದು ನನ್ನ ಡಾರ್ಲಿಂಗ್ ಅಂತ ಕರೆದಿಲ್ಲ. ಇಲ್ಲಿ ಬಂದು ಅಯ್ಯೋಯ್ಯಪ್ಪ. ಆಯ್ತು, ನೀವು ಇಬ್ರು ಅವ್ರ ಮುಖ ನೋಡಂಗ್ ಮಾಡ್ಬಿಡಿ. ನಿಮಗೆ ಪ್ರೈಸ್ ಇಲ್ಲೇ. ಹಾ ಗ್ಯಾರಂಟಿ. ಡಾರ್ಲಿಂಗ್ ಡಾರ್ಲಿಂಗ್ ನಿಮ್ಮ ಕಾಲ ಇಲ್ಲಿ ಏ ಹಪ್ಪಳ ಕುತ್ಕೊಳ್ರಿ. ಹಾ ನೋಡೋಣ ನೋಡಿದ್ರು. ಹಪ್ಪಳ ಎತ್ಕೊಂಡು ಇದಕ್ಕೆ ಹೋಯ್ತಲ್ಲ ನಂದು ಅಂತ ನೋಡ್ತಿರೋದು. ಡಾರ್ಲಿಂಗ್ ಮುದ್ದು ಮುದ್ದು ಡಾರ್ಲಿಂಗ್ ತಾನೆ? ಮುದ್ದು ಡಾರ್ಲಿಂಗ್ ತಾನೆ? ಅದ್ ಸಲಿ ಅದ್ ಬೇಡ. ಈಗ ಊಟ ಮಾಡ್ತಿದ್ದಲ್ಲ, ಒಂದ್ ತುತ್ತು ಕೊಟ್ಬಿಡಿ. ಕೊಡಿ, ಒಂದ್ ತುತ್ತು ಕೊಡಿ. ಇಲ್ಲಿ ಫಿಕ್ಸ್ ಆಯ್ತು, ಮದುವೆ ಫಿಕ್ಸ್. ಹುಡುಗಿ ಇವ್ರೆ. ಇಷ್ಟೊಂದ ಬೇಜಾರ್ ಮಾಡೋದು ನಂಗೆ. ನೀನ್ ಫಿಕ್ಸ್ ಆಗಿಲ್ಲ, ಮದುವೆ ಆಯ್ತು ಡಾರ್ಲಿಂಗ್, ನಂಗೆ ಬೇಜಾರ್ ಮಾಡೋದಾ? ನಂಗೆ ತಿನ್ಸಲ್ವಾ ಡಾರ್ಲಿಂಗ್? ನಂಗೆ ಇಲ್ಲ ಡಾರ್ಲಿಂಗ್, ಅಷ್ಟೊಂದು ಬೇಜಾರ ನನ್ನ ಮೇಲೆ. ಡಾರ್ಲಿಂಗ್ ನನ್ನೊಂದು ತುತ್ತು, ನಂಗೆ ಒಂದೇ ಒಂದು ತುತ್ತು. ಪಕ್ಕದಲ್ಲಿರೋ ಕೆಲವು ಅಂಕಲ್ಸ್ಗಳು ಒಟ್ಟಾಡ್ಕೋದಿದ್ದಾರೆ. ಅಯ್ಯೋ ಇವ್ರಿಗೆ ಎಷ್ಟು ಡಿಮ್ಯಾಂಡ್ ಅಂತ. ಒಳ್ಳೇದಾಗ್ಲಿ. ಅಂದ್ರೆ ಲೇಡೀಸ್ ಕೊಡೋದಲ್ವಾ, ಅದಕ್ಕೆ ಗಡ 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 ಗಡ. ನೋಡೋಣ. ಇವಾಗ ಸೂರಜ್ಗೊಂದು ಟಾಸ್ಕ್. ನಾವಿಬ್ರು ತುತ್ತಿಸ್ಕೊಂಡ್ವಲ್ಲ, ಅವ್ರು ಇಸ್ಕೊಂಡ್ಬಿಡ್ಲಿ, ಅವ್ರು ಕೊಟ್ಬಿಡ್ಲಿ. ಕೇಳ್ಕೊಳ್ಳಿ. ತಾತ ತಾತ ಅವ್ರ ಸೊಂಟ ಕೈ ಹಾಕಿದ್ರೆ ಮಾತ್ರ ತಿರ್ಗೋದು.
ನನಗೆ ಸುಮ್ಮನೆ ಹುಡುಗಿರಿಗಾದ್ರೆ ಅಂತ ತಿನ್ನಿಸ್ತೀರ, ಇದು ಮೋಸ ಅಲ್ವಾ ನೀವು ಮಾಡಿದ್ದು? ಹೌದಲ್ವ ಹೇಳಿ? ಎಲ್ಲ ಅಲ್ಲೇ ಇರಲಿ, ಆರಾಮಾಗಿ ಊಟ ಮಾಡಲಿ. ನಾವು ತುಂಬಾ ಜನ ಇದ್ದಾರೆ, ಏ ಇನ್ನಷ್ಟು ಮದುವೆಗಳು ಮಾಡ್ಲಿಕ್ಕೆ ಊಟ ಎಷ್ಟು ಟೇಸ್ಟ್ ಆಗಿದೆ ಅಂದ್ರೆ ಅವ್ರ ಜೊತೆ ತುತ್ತಿಂದು ಹೊಟ್ಟೆ ಹಸ್ವಾಗಿ ಸ್ಟಾರ್ಟ್ ಆಗಿದೆ. ಈ ವರ್ಷ ಮದುವೆ ಮಾಡಿಸ್ತೀರಾ ಇಲ್ಲ ಅಣ್ಣ? ನಿಮ್ಮನ್ನೇ ನಂಬಿದ್ದೀನಿ. ನಮ್ದಲ್ಲಿ ಒಬ್ರು ದಿವ್ಯ ಅಂತಿದ್ದಾರೆ, ಅವ್ರು ಬರ್ತಿದ್ರೆ ಪಕ್ಕ ಸೆಟ್ ಮಾಡ್ಬೋದಿತ್ತು. ನೋಡೋಣ, ಹೆಂಗಾರ ಮಾಡಿ ಸೆಟ್ ಮಾಡೋಣ. ವರದಕ್ಷಿಣೆ ಅದೆಷ್ಟಾದ್ರೂ ಪರವಾಗಿಲ್ಲ, ನೀವು ಕೊಡ್ತೀರಾ? ವಧುದಕ್ಷಿಣೆನೇ ಕೊಡ್ತೀವಿ, ವರದಕ್ಷಿಣೆ ಬೇಡ ನಮಗೆ. ಆನಂದ, ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಮ್ಮ ಹತ್ರ ಒಂದು ಒಳ್ಳೆ ಫಿಗರ್ ಇದೆ. ಹಾಂ, ಎಷ್ಟೊಳ್ಳೆ ಫಿಗರ್ ಅಂದರೆ ಅದೇನಾದರೂ ನಿಂಗೆ ಓಕೆ ಆಯಿತು ಅಂದರೆ ನೀನು ಗೆದ್ದೆ ಅಂತ ಅರ್ಥ. ನಮಿತಾ ಅಂತ. ಹಾಂ, ನಮಸ್ತೆ ಎಲ್ಲ ಮಾಡಲಿಕ್ಕಿಲ್ಲ, ಹಿಂಗೆ ಅಲ್ಲ, ಮದುವೆಗೆ ಇದೆ ಹುಡುಗಿ ನಮ್ಮದು. ಶಾಕ್ ಆಗ್ಬಿಟ್ರು. ಆ ಥರ ಎಲ್ಲ ಏನಿಲ್ಲ, ಮನ್ಸಿರ್ಬೇಕು, ಇದೇನಿಲ್ಲ ಅಷ್ಟೇ. ಓಕೆನಾಗಾದ್ರೆ ಯಾಕಿಲ್ಲ, ಇದೆ ಇದೆ, ನೀವು ಹಂಗೆ ಅನ್ಕೊಂಡು ಖಂಡಿತವಾಗ್ಲಿದೆ, ಹಂಗೆಲ್ಲ ಅನ್ಕೊಳ್ಳಬಾರ್ದು. ಲವ್ ಮಾಡಿ ಮದುವೆ ಆಗ್ತಾನಮ್ಮ, ಇಬ್ಬರು ಮಕ್ಕಳಾಗತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿದ್ದ ದಿನದಿಂದ ಇವತ್ತವರೆಗೂ ಅವ್ರ ವೈಫು ಬಂದಿಲ್ಲ, ಅವ್ರ ಮನೆಯವ್ರು ಯಾರೂ ಬಂದಿಲ್ಲ. ಅವನು ಆಕ್ಸಿಡೆಂಟ್ ಆದಮೇಲೆ 14 ಲಕ್ಷ ದುಡ್ಡು ಖರ್ಚು ಮಾಡಿ ಉಳಿಸಿರೋದು. ಹೌದಾ? ಇಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿರೋದು ಇದ್ದಾರೆ. ಇವತ್ತಿಲ್ಲವ್ರಿಗೆ ಯಾರು ಬಂದಿಲ್ಲ. ನನಗೆ ಆಕ್ಸಿಡೆಂಟ್ ಆಗಿದೆ, ಬಿಟ್ಟು ಹೋಗ್ಬಿಟ್ರು. ಎಲ್ಲಿದ್ದಾರೆ ಅವರಿಗೆ? ಮಧುಗಿರಿ ಹತ್ರ ಇದ್ದಾರೆ. ಮಧುಗಿರಿ ಅಂತ ಎಲ್ಲಿ ಬರ್ತದೆ? ಇಲ್ಲಿ ತುಮಕೂರು ಹತ್ರ ಬರುತ್ತೆ ಸರ್. ಹೌದಾ? ದೊಡ್ಡ ಮಗನ ನನ್ನ ಜೊತೆನೇ ಇದ್ದ. ಅವನಿಗೊಂದು ಇದ್ರೆ ಒಂದು 4-5 ವರ್ಷ ಇರ್ಬೋದು. ಎಲ್ಲ ಗೊತ್ತು ಮೇಡಮ್. ನನಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಮಲಗಿದ್ದೀನಿ. ಆಚೆ ಹುಡುಗರು ಹೇಳ್ತಾರೆ, ಆಚೆ ಹುಡುಗರು ಟಿಕ್ ಟಾಕ್ ನೋಡ್ಕೊಂಡು ಕೂತಿದ್ರಂತೆ. ಟಿಕ್ ಟಾಕ್ ನೋಡಿ ನೋಡಿ ಹೆಂಗಿದೆ ದಪ್ಪದ. ಎಷ್ಟು ವರ್ಷ ಲವ್ ಮಾಡಿದ್ರ? ಒಂದು 6-7 ವರ್ಷ ಲವ್ ಮಾಡಿದ್ದೆ ಸರ್. ಸರ್ ಸಿನ್ಸಿಯರ್ ಲವ್ ಮಾಡಿದ್ದೆ ಸರ್, ನಿಜವಾಗ್ಲೂ. ಮದುವೆಗೆ ಎಷ್ಟು ವರ್ಷ ಆಗಿತ್ತು? ಒಂದು 6-7 ವರ್ಷ ಆಯ್ತು ಸರ್. ಒಂದಿನ ಬಂದಿಲ್ಲ ಸರ್. ಕೇಳು ಇಲ್ವಾ ಏನು ಮಾಡ್ತಿದ್ದಾರೆ, ಹೇಗೆ ಏನೆತ್ತ ಅಂತ? ಇವತ್ತವರೆಗೂ ಸರ್ ಎಲ್ಲ ಅಣ್ಣನೇ ಮೇಡಮ್, ಯಾವಾಗಲೂ ಬಂದಿಲ್ಲ. ಅಣ್ಣ ಮತ್ತು ದಯ್ಯ ಪಾಪ ಅವ್ರಿಲ್ಲ ಅಂದರೆ ಇವತ್ತಲ್ಲಿ ಈಗಿಲ್ಲ. ಇವರಿಬ್ರು ಇಲ್ಲ ಅಂದರೆ ನಾನು ಊಟನೂ ಮಾಡ್ತಾರಿಲ್ಲ. ಸತ್ತು ಬ್ಯಾಲಿರ್ತಿದ್ದೆ. ಮೇಡಮ್ ಊಟ ಮಾಡ್ತಿದ್ದೆ, ಸುಳ್ಳು ಹೇಳ್ಬಾರ್ದು. ಅವಳು ಕೇಳೋಕ್ಕಿಂತ ಮುಂಚೆ ಎತ್ಕೊಂಡು ಇಕ್ತಿದ್ದೆ ಬೇಡ ಬೆಲ್ಲ. ಅವಳು ಕೇಳಿದೆ ಬೇಡ. ಅವಳು ಪ್ರೆಗ್ನೆಂಟ್ ಇದ್ದಾಗ ಏನು ಕೇಳ್ತಿಲ್ಲ. ಕೇಳೋಕೆ ಮುಂಚೆ ಹೋಗಮ್ಮ ಎತ್ಕೊಂಬಂದಿಕ್ಕಿ ತಗೊಂಬಂದಿ. ಅಣ್ಣನ ಕರ್ ನೈಟಲ್ಲಿ ಓಡಿಸ್ತಿದ್ದೆ. ಕೇಳಿಲ್ಲ ಇದ್ರೆ ಅಣ್ಣನ ಕರ್ ನೈಟಲ್ಲಿ ಓಡಿಸ್ತಿದ್ದೆ ನಾನು. ಅಳ್ಬೇಡಿ, ಊಟ ನೋವಾಗುತ್ತೆ ಮೇಡಮ್, ಏನು ಮಾಡ್ತಿಲ್ಲ. ದಯವಿಟ್ಟು ದುರಹಂಕಾರವಾಗಿ ಇರಬೇಡಿ. ದುರಹಂಕಾರವಾಗಿ ಯಾರು ಹೋಗ್ಬೇಡಿ. ಹೋಗ್ತೀರಾ ನಿಧಾನಕ್ಕೆ ಹೋಗಿ, ಆದರೆ ಹೆಲ್ಮೆಟ್ ಹಾಕೊಂಡು ಹೋಗಿ ಅಷ್ಟೇ. ಎಷ್ಟೇ ನೀವು ಸ್ಪೀಡಾಗಿ ಹೋಗ್ತೀರಾ ಅದು ಒಂದು ಕಂಟ್ರೋಲ್. ನಿಮಗೋಸ್ಕರ ಅಪ್ಪ ಅಮ್ಮ ಕಾಯ್ತಿರ್ತಾರೆ, ಮನೇಲಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ, ಅಕ್ಕ ತೆಗೀರಿ ಕಾಯ್ತಾರೆ, ಅಣ್ಣ ತೆಗೀರಿ, ಅವರೆಲ್ಲರೂ ಇರ್ತಾರೆ. ಅವರೆಲ್ಲರೂ ಅಂತಾರೆ, ಬಿಡು ಅವ್ನು ಹೋದ ಹಿಂಗೆ ಅಂತ. ಆಮೇಲೆ ನೀವು ಬಂದರೆ ನಿಮ್ಮ ಪ್ರೀತಿ ಕೊಟ್ಟೇ ಕೊಡ್ತಾರೆ. ಅವರು ಪ್ರೀತಿ ಯಾವತ್ತೂ ಮಾಡಲ್ಲ. ಹೌದು, ಅವರೆಲ್ಲ ಎಲ್ಲರಿಗೂ ಹೇಳೋದನ್ನೇ ಮೇಡಮ್, ದುರಹಂಕಾರ ಇರಬಾರ್ದು. ಅದು ದುರಹಂಕಾರ ಇತ್ತ ಮೇಡಮ್. ನಾನೇನು ದುರಹಂಕಾರ ಕೇಳಿಲ್ಲ. ದುರಹಂಕಾರದಲ್ಲಿ ಎಕ್ಸ್ಪರ್ಟ್ ಆಗಿದೆ. ನಾನು ಅವಳು ಲೈಬ್ರರಿ ಜೊತೆಲಿ ಇದ್ದೀವಿ ಫ್ರೆಂಡ್ಸು, ಅವಳಲ್ಲಿ ಕಾಪಾಡ್ದವಳು. ಹೌದು ಸರ್, ನಂಗೆ ಭಯಂಕರ. ಕೇಳಿ ಅಣ್ಣನ ಹೆವಿ ದುರಹಂಕಾರ ಇತ್ತು ಮೇಡಮ್. ಇವಾಗ 100% ದುರಹಂಕಾರ, 100% ದುರಹಂಕಾರ. ಫಸ್ಟೆಲ್ಲ ದೊಡ್ಡವ್ರಿಗೆ ಬರಲೇ ಹೋಗಲ್ಲೇ ಅಂತಿದ್ದೆ. ಇವಾಗ ಅಳ್ಳ ಅಪ್ಪ ಅಂತೀರಿ. ಅದು ನೋಡಿ, ದೇವರು ಇದ್ದಾರೆ ಅಲ್ಲಿ. ಹೌದು, ಅದೇ ಸ್ವರ್ಗ ನರಕ ಎಲ್ಲ ಇಲ್ಲೇ ಭೂಮಿಲೇ ಇದೆ ಸರ್. ಮಾಡಿದ್ದು ಮೇಲೇನಿಲ್ಲ ಮೇಡಮ್, ಎಲ್ಲ ಭೂಮಿಲೇ ಇದೆ ಸರ್. ಖಂಡಿತ ಮಾಡೋದು ಇಲ್ಲೇ ನಮಗೆ ಕೊಟ್ಬಿಡ್ತಾರೆ ಅಷ್ಟೇ. ನರಕ ಅಷ್ಟೇ. ದೇವ್ರು ನಿಮ್ಮನ್ನ ಕೈ ಬಿಡಲಿಲ್ಲ ಸರ್. ದೇವ್ರ ಮೂಲಕ ನಿಮ್ಮನ್ನ ಕಾಪಾಡ್ತಾ ಇದ್ದಾರೆ. ಅದಕ್ಕೆ ಯಾವತ್ತೂ ಋಣಿಯಾಗಿರಿ ಸರ್ ಅಷ್ಟೇ.
ಸರ್ ನಮಗೋಸ್ಕರ ಖುಷಿಲಿ ಒಂದು ಹಾಡು ಹೇಳ್ತೀರಾ ಹಾಗಾದರೆ? ಈ ಖುಷಿ ಮೂಮೆಂಟ್ ನೋಡಿ ಸರ್, ಎಂಜಾಯ್ ಮಾಡೋಣ ಸರ್. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯತೆಯು, ವಿಧಿಯೇಡು ಅರಿಯಲಾರೆ, ಇದು ಮರೆಯಾಗಿ ಹೋಗಲಾರೆ, ಇದು ಯಾರು ಬರೆದ ಕಥೆಯು. ಸರ್ ಒಂದು ಮಗು ಇದೆ, 3 ದಿವಸ ಆಯ್ತು ಊಟ ಮಾಡಿಲ್ಲ, ದಯಮಾಡಿ ಊಟ ಮಾಡಿಸ್ತೀರಾ? ತಾಯಿ ಪ್ರೀತಿ ಬೇಕಂತ ಅದಕ್ಕೆ. ತಾಯಿ ನಾನೇ, ತಂದೆ ನಾನೆಲ್ಲ, ನಾನು ಎಲ್ಲಿದೆ ಆ ಮಗು? ಎಲ್ಲಿ ಮಗು ಎಲ್ಲಿದೆ ಸರ್? ಇಲ್ಲೇ ಇದೆ ನೋಡಿ ಸರ್, ಪಕ್ಕದ್ದು. ಇದು ಮಗು, ಕೆಳಗಡೆ ಮಗು ಕಾಣಲ್ಲ ಸರ್. ಮಗು ಸೇಮ್ ನಂತರನೇ ಇದೆ, ಕಲರ್ ಬೇರೆ ಇದೆ ಸರ್. ಇವ್ರು ಪದೇ ಪದೇ ಬಂದಿರೋದು ನನ್ನ ಕಲ್ಲರ್. ಪಾಪು ಏನ್ ಕಂದ ನಿನ್ನ ಹೆಸರು? ಬಹದ್ದೂರ್ ಅಂತ. ಬಹದ್ದೂರ್ ಅಂತ. ಬಹದ್ದೂರ್ ಮಗು. ಒನ್ಸ್ ಅಪಾನ್ ಅ ಟೈಮ್ 1997 ಅಲ್ಲಿ ನನ್ನೊಬ್ಬ ಅಣ್ಣ ಮಿಸ್ ಆಗಿದ್ದ. ಅಯ್ಯೋ, ನನ್ನ ಅಣ್ಣ ನೀನೇನದು? ಅಣ್ಣ ಗೊತ್ತೇನಲ್ಲ. ನೀಗ ತಮ್ಮಂದ್ರೆ ಯಾರಿದ್ರ? ನನಗಿದ್ರು. ನೋಡಿ ಸರ್, ಕೆಳಗೆ ಕೈ ಹಾಕಿದ್ರೆ ಸಿಕ್ಕಲ್ಲ ಸರ್, ನೋಡ್ಬೇಕು. ಮತ್ತೇನಲ್ಲ. ಮಚ್ಚಿದೆ. ಒಕ್ಲಾನೆ ಬಾವಿ ತರ ಇದೆ, ಇಲ್ಲೆಲ್ಲಿ ಮಚ್ಚ ಕಾಣುತ್ತೆ. ಓ, ನಿಮಗೆ ನೀರು ಅಲ್ಲಿಂದ ಸಪ್ಲೈಯಾ? ಆ ಒಕ್ಕಲಿಂದ ನೀರು ಸಪ್ಲೈ ನಿಮಗೆ? ಅವ್ನು ಯಾಕೆ ಬುಡ್ ಕೂತವನೆ ಅಂತ ಗೊತ್ತಾ ನಿಮ್ಗೆ? ಏನಕ್ಕೆ? ಅವ್ನ ಸೈಜ್ಗೆ ಶರ್ಟು ಪ್ಯಾಂಟು ಸಿಕ್ಕಿಲ್ಲ. ಕೊನೆದಾಗಿ ಡಿಸೈಡ್ ಮಾಡಿ ನಾನು 5ನೇ ಅಂಗಡಿ ಹುಡುಕಿ ಅವನಿಗೋಸ್ಕರ ಒಂದು ಡ್ರೆಸ್ ತಂದಿದ್ದೀನಿ ಸರ್. ನನ್ನ ಕೈಲಿ ಆಗಿಲ್ಲ ಸರ್, ಇವನಿಗೆ ಮಾತ್ರ ನನ್ನ ಕೈಲಿ ಬಟ್ಟೆ ಹೊಂಚಕ್ ಆಯ್ತಾ ಇಲ್ಲ. ದಯವಿಟ್ಟು ಕರ್ನಾಟಕದಲ್ಲಿ ಯಾರು ಇದ್ರೆ ದಯವಿಟ್ಟು ನಿಮ್ಗೆ ಒಂದ್ ಜೊತೆ ಬಟ್ಟೆ ತಂದ್ಕೊಡಿ. ಆಮೇಲೆ ಅದು ಅಡ್ರೆಸ್ ನನಗೂ ಅಂತೂ ಹೇಳಿ. ನನಗೆ ಒಂದು ಬಟ್ಟೆ ತಗೊಳ್ಳೋಗಿ 4 ಅದಕ್ಕೆ ನಾನೇ ಹೊಸ ಫ್ಯಾಕ್ಟ್ರಿ ಶುರು ಮಾಡಿದ್ದೀನಿ, ಬೇಕಾದ್ರೆ ನಿಮ್ಗೂ ನಾನೇ ಸಪ್ಲೈ ಮಾಡ್ತೀನಿ. ಓಕೆ ನೋಡಿ, ಈಗ ಫಸ್ಟ್ ಅವನಿಗೆ ತಂದಿದ್ದೀನಿ, ಸೈಜ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹಾಕ್ಬಿಟ್ಟು ನೋಡ್ಬೇಕು ನೀವು. ನೋಡು. ಓಕೆ. ಇದು ಈಗ ತಾನೇ ಹಸುವಿಂದ ಕರೆದಿರೋ ಹಾಲು ನೋಡಿ, ಇನ್ನು ಕೆನೆ ಹಂಗೆ ಇದೆ. ಕುಡಿಸಿ ಸರ್. ಕುಡಿ ಮಗ, ಬಂಗಾರು. ಅಳ್ಬೇಡ. ಪಾಪ ಓ, ಬಾರು. ಓ, ನಾನು ಕೊಟ್ರೆ ಕುಡಿ ಅಲ್ವಾ? 1 ನಿಮಿಷ ಡಾರ್ಲಿಂಗ್, ಬನ್ನಿ ಹಾಲು ಕುಡಿಸಿ ಮಗುಗೆ. ನೋಡಿ, ಪ್ಯೂರ್ ಹಸುದ ಹಾಲು ಕುಡಿರಿ. ಶಂಕದಿಂದ ಬಂದ್ರೇನೆ ಅಮೃತ ಅಲ್ವಾ? ಸರಿ, ಮಗುಗೆ ಬಟ್ಟೆ ಒಂದು ಹಾಕ್ಸ್ಬೇಕು ನಾನು. ನಾವೊಂದು ಅರ್ಥ ಮಾಡ್ಕೊಬೇಕು, ಎಲ್ಲರೂ ಇದನ್ನ ವೇಸ್ಟ್ ಪೇಪರ್ ಅಂತ ಬಿಸಾಕ್ತಾರೆ, ಕೊನೆಗೊಂದಿನ ಇದು ನ್ಯೂಸ್ ಪೇಪರ್ ಆಗ್ಬೋದು. ಸೊ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಬಾರ ಮಗರ, ಬಾರು. ಲೋ 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 ಲೋ. ಅಲ್ಲ, ಈಗಾಗಲೇ ಗೋಲ್ಡ್. ಯಾರು ಸೋಲ್ತಾರೆ ನೋಡೋಣ. ಇದೊಂದು ಕಾಂಪಿಟೇಷನ್ ಆಗ್ಬಿಡ್ಲಿ. ಯಾರು ಸೋಲ್ತಾರೆ, ಯಾರು ಬೀಳಿಸ್ತಾರೆ ನೋಡೋಣ. ಈಗ ಜಿದ್ದಿ ಶುರು. ಹೊಡಿರಿ, ತಟ್ಟ ಅದ್ದ ಬರ್ಲೆ. ಗಜ ನಮಸ್ಕಾರ ಮಾಡ್ಕ. ಗಜ ಗಜಂಗೆಲ್ಲ ಕ್ಲಾಸ್ ಮಾಡ್ರಪ್ಪ. ಊಟದಿಂದ ಆಟ, ಆಟದಿಂದ ಗೂಟ. ಸೊ ಪೈಪೋಟಿ ರೆಡಿ ಇದೆ. ಇಲ್ಲಿ ಅರ್ಜುನ ಇದ್ದಾನೆ, ಇಲ್ಲಿ ಕಾಡನ್ ಇದೆ. ಸೊ ಈಗ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ರೆಡಿ, 3, 2, 1 ಕಮಾನ್. ಮೆಲ್ಲ ಆರಾಮ್ಸೆ ಬಾ ಅಂದ ತಕ್ಷಣ ಬರ್ಬೇಡ, ಆರಾಮಾಗಿ ಬಾ. ಗೂಳಿ ತರ ಗಜ ಗಜ. ಸಾರಿ ನಮ್ಮಿ ಯಾಕೋ ಇಲ್ಲಿ ವೀಕ್ ಇದೆ. ಒಂಚೂರು ನೀನ್ ಬಾಮ್ಮ, ನಂಗೆ ಯಾಕೋ ಕಷ್ಟ ಆಗ್ತಿದೆ ಇಲ್ಲಿ. ಬಾಮ್ಮ, ಐತೀನಿ ಬಾ. ಮಗ ಹಾಲ್ ಬಾಟ್ಲಿ ಚೆಲ್ಬೇಕು ಹಂಗೆ ಬಡೆ. ಬಿಡಲ್ಲ ನೋಡ್ಬೇಕು.
ಬಾ ಬಾ ಬಾ. ಮಗು ಹಾಲು ಕುಡಿತಾ ಇದೆ. ಯಾವುದೋ ದೊಡ್ಡ ಯಾವುದೋ ಬಂಡೆ ಕಲ್ಲಿಗೆ ಹೊಡೆದಂಗಾಯ್ತು. ಅಮ್ಮ ಗಾಜ 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 ಗಣೇಶ್ ಗಣೇಶ್ ಆಗ ನೋಡೋಣ ನಮ್ಮ ಪೈಲ್ವಾನ್ನ ಸೋಲ್ಸಕ್ಕೆ ಯಾರ ಕೈಲಿ ಆಗಲ್ಲ. ರೆಡಿ ರೆಡಿ ಆಗತ್ತೆ ಆಗತ್ತೆ ನೋಡೋಣ ನೋಡೋಣ ನೋಡೋಣ. ಆಕ್ಚುಲಿ ಇನ್ನೊಬ್ರು ದೊಡ್ಡ ಪೈಲ್ವಾನ್ ಇದ್ದಾರೆ, ಅವ್ರು ಬಂದ್ರೆ ದೇವರನ್ನ ನೀನು ವಿನ್ ಆಗಲ್ಲ ಮಗ. ಯಾರದು? ಬಮ್ಮ ನಮ್ಮ ಮನೆ ತೊಳಿಬೇಕು ಬಾ. ಗುದ್ದು ಬಾ, ಗುದ್ದು 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 ಬಾ ಬಾ. ಕಳಿಸಿ ಕಳಿಸಿ ಕಳಿಸ ಗುದ್ದು ಬಾ 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 ಬಾ. ಇಲ್ಲ ಹೆಣ್ಮಕ್ಳು ಸೋಲಪ್ಕೋಬಾರ್ದು ಅಂತ ನಮ್ಮ ಹುಡುಗಾನೇ ಬಿಟ್ಟಿದ್ದು. ಸೊ ಇವತ್ತಿನ ಸಂಚಿಕೆ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಬೆಳಿಗ್ಗೆ ನಾವು ದೇವರಿಗೆ ಗ್ರ್ಯಾಂಡಾಗಿ ಪೂಜೆ ಮಾಡಿದ್ವಿ, ನಮ್ಮ ಕೈಯಾರೆ ಅಡುಗೆ ಮಾಡಿ ಎಲ್ರಿಗೂ ಬಡಿಸಿದ್ವಿ. ಸೊ ಎಲ್ಲರ ಜೊತೆ ಊಟ ಮಾಡಿದ್ವಿ. ಸೊ ಈ ಸಂತೋಷ ಇನ್ನಷ್ಟು ಮುಂದುವರಿತಾ ಇರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ನಿವ್ಯ ಪ್ರೆಸೆಂಟ್ ಸೀರೀಸ್ ಸೂಪರ್ ಮಾಮ್, ಪ್ರೈಸ್ ಸ್ಪಾನ್ಸರ್ ಕಾಸಾ ಗ್ರ್ಯಾಂಡ್. ಬರ್ಲಿ ಜೋರ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.